ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಕಲ್ಪನೆಗೂ ಮೀರಿ ಇದು ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಹೆಸರು ಮಮತಾ. ಎಲ್ಲಿಂದ ಬರ್ತಾ ಇರೋದು? ನಾವು ಜಯಲಕ್ಷ್ಮೀಪುರಂ, ಮೈಸೂರು. ಇದೇ ಫಸ್ಟ್ ಟೈಮ್ ಮ್ಯಾಮ್ ಬಂದಿರೋದು? ಸುಮಾರು ಲಾಸ್ಟ್ ಇಯರ್ ಬಂದಿದ್ವಿ. ಹಾಂ, ಲಾಸ್ಟ್ ಇಯರ್ ಇವಾಗ ಏನು ವ್ಯತ್ಯಾಸ ಇದೆ? ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಏನು ಇಷ್ಟ ಆಯಿತು ಮ್ಯಾಮ್ ನಿಮಗೆ? ನಮಗೆ ಇದು ತುಂಬ ಇಷ್ಟ ಆಯಿತು. ಪ್ರಾಣಿಗಳು ಒಂಥರ ಅಮೇಝಿಂಗ್ ಅನಿಸುತ್ತೆ. ಕೇಕಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ, ಸೋ ನೈಸ್. ಬೇರೆ ಎಲ್ಲ ಏನೇನು ನೋಡಿದ್ರಿ? ಮೈಸೂರಲ್ಲ, ಇದೇ ಫಸ್ಟ್ ಹೋಗ್ತಾ ಇದ್ದೀವಿ. ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದು ನೆಕ್ಸ್ಟ್ ಪ್ಯಾಲೇಸ್ಗೆ ಹೋಗೋಣ ಅಂತ, ಮತ್ತೆ ಫ್ಲವರ್ ಶೋ ಇಲ್ಲ ಬರ್ತಾ ನೋಡೋಣ ಅಂತಲ್ವಾ. ಇವತ್ತು ಉದ್ಘಾಟನೆ ಆಯಿತು, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅವರು ಉತ್ತಮ ಸಾಹಿತಿ, ಹೌದು, ಇಲ್ಲ ಅಂತ ಹೇಳಲ್ಲ. ಬಟ್ ನಾವು ಏನೇನೋ ಕಲ್ಪನೆಗಳು ಮಾಡ್ಕೊಂಡಿರ್ತಾರಲ್ವಾ, ಯಾವ ಥರ ಹೇಗೆ ಅನ್ನೋದೆಲ್ಲ. ಅವರು ತೀರಾ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಹಿಂದೂಗಳಿಗೆ ಇಷ್ಟ ಇದೆಯೋ ಗೊತ್ತಿಲ್ಲ, ಮೆಜಾರಿಟಿ ಇಷ್ಟ ಇಲ್ಲ ಅಂತ ಇದು ಮಾಡ್ತಾಯಿದ್ರು. ಒಟ್ಟಲ್ಲ ಅವ್ರಿಗೆ ಏನು ತೋಚುತ್ತೋ ಅದನ್ನು ಮಾಡಿ ಪೂರೈಸಿದ್ರು ಅಷ್ಟೇ. ಕೆಲವರು ಸಂತೋಷ ಪಟ್ಟರು, ಕೆಲವರು ಇದು ಮಾಡಿದ್ರು, ಏನೂ ಮಾಡೋಕ್ಕಾಗಲ್ಲ. ಅದು ಏನ್ ತರ ಹೇಳಕ್ಕೂ ಕನ್ಫ್ಯೂಷನ್ ಇದೆ. ಬಟ್ ಅಂದ್ರೆ ಬೇರೆ ತುಂಬಾ ಜನ ಇದ್ರು, ಮಾಡ್ಲೇಬಾರ್ದಂತಲ್ಲ, ತುಂಬಾ ಜನ ಇದ್ರು. ಬಟ್ ಅವ್ರಿಗೆ ಅನ್ಸಿದನ್ನ ಮಾಡ್ತಾರಲ್ವಾ, ಅದನ್ನೇನು ಮಾಡೋಕ್ಕಾಗಲ್ಲ. ನಮ್ಗೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಅವರು ಮಾಡೋದನ್ನ ಮಾಡಿದ್ರು ಅಷ್ಟೇ, ಇನ್ನೇನಿಲ್ಲ. ತುಂಬಾ ಚೆನ್ನಾಗಿದೆ. ಇದೆ ಕೇಕ್ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಲ್ಪನೆಗೂ ಮೀರಿ ಇದು ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಗೆ ಇಷ್ಟೊಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ ಅಲ್ಲ. ಇಲ್ಲಿ ಬಂದು ನೋಡಿದ್ಮೇಲೆ ಪರವಾಗಿಲ್ಲ, ಇದೆಲ್ಲ ಇದು ಮಾಡಿದ್ದಾರೆ, ಒಂಥರ ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ಬಿಟ್ಟು ಒಂಥರ ಏನೋ ಖುಷಿ ಆಯ್ತು ಅಷ್ಟೇ. ನೋಡಿದ್ದು ಖುಷಿ. ನಮ್ಮ ಮೈಸೂರು, ನಮ್ಮ ಹೆಮ್ಮೆ, ನಮ್ಮ ಸಂಸ್ಕೃತಿ ಅಂತ ಅನ್ಸುತ್ತಲ್ವಾ. ಏನೋ ಒಂದು ಮಾಡಿದ್ರು ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ, ನಮ್ಮಿದು ಎಲ್ಲೆಲ್ಲಿಂದನೋ ಬಂದು ನೋಡ್ತಾರೆ. ಅಟ್ಲೀಸ್ಟ್ ನಾವು ಇಲ್ಲಿ ಬಂದು ನೋಡ್ಬೋದು, ಚೆನ್ನಾಗಿರುತ್ತೆ ಅನ್ನೋ ಖುಷಿಗೋಸ್ಕರ ಶುರು ಮಾಡ್ಕೊಂಡಿದ್ವಿ ನೋಡೋಣ ಅಂತ. ಥ್ಯಾಂಕ್ ಯು. ಮ್ಯಾಮ್, ಇವಾಗ ಸ್ವಲ್ಪ ಜನ ಎಲ್ಲ ಬರೀ ಮೊಬೈಲಲ್ಲೇ ನೋಡ್ಕೊಂಡ್ಬಿಡ್ತಾರೆ, ಹಿಂಗೆಲ್ಲ ಇದೆ, ಯಾಕೆ ಹೋಗ್ಬೇಕು ಅಂತೆಲ್ಲ ಅನ್ಕೊಂಡು ಯಾವ ಬರೋದೇ ಇಲ್ಲ, ಮಕ್ಳಿಗೂ ತೋರಿಸಲ್ಲ. ಅವ್ರಿಗೆಲ್ಲ ನೀವು ಏನು ಹೇಳ್ತೀರ? ಮಾಡೋದೇ ನೋಡೋಕ್ಕಲ್ವಾ, ಬರಬೇಕು ಮಕ್ಕಳನ್ನ ಕರ್ಕೊಂಡು, ಚೆನ್ನಾಗಿರುತ್ತೆ ಅಂತ. ಲೋಕಲ್ ಆದ್ರೂ ಬರಲೇಬೇಕು ಅಂತ. ಹೊರಗಡೆಯಿಂದ ಬಂದಿರೋ ಬರ್ತಾರೆ ನಿಜ. ನಾವು ಲೋಕಲ್ ಅವರು ಅಂದರೆ ಏನು ಡಿಫ್ರೆಂಟ್ ಚೇಂಜಸ್ ಏನಿದೆ ಅಂತ ಗೊತ್ತಾಗುತ್ತೆ. ನಾವು ಮೈಸೂರಲ್ಲೇ ಇದೆ, ಮೈಸೂರಿನವರೇ ನಾವು, ಇಲ್ಲೇ ಹುಟ್ಟಿ ಬೆಳೆದಿರೋದು ಅಲ್ಲ. ಏನು ಡೆವಲಪ್ಮೆಂಟ್ಸ್ ಏನಾಗಿದೆ, ಏನು ಚೇಂಜಸ್ ಆಗಿದೆ ಅಂತ ನೋಡ್ತೀವಿ ಅಷ್ಟೇ. ಖುಷಿ ಆಗುತ್ತಲ್ವ ಒಂಥರ, ವರ್ಷದಿಂದ ವರ್ಷಕ್ಕೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ. ಮ್ಯಾಮ್, ಇವಾಗ ಲಾಸ್ಟ್ ಇಯರ್ ನೀವು ಇಷ್ಟು ವರ್ಷದಿಂದ ದಸರಾ ನೋಡ್ಕೊಂಡು ಬರ್ತಾ ಇದ್ದೀರಾ. ಸೊ ನಿಮ್ಮ ಕಾಲದ ದಸರಾಗೂ ಇವಾಗಿರೋ ಜನ್ರೇಷನ್ ದಸರಾಗೂ ಏನು ಚೇಂಜಸ್, ಏನಾದ್ರು ಚೇಂಜಸ್ ಇದೆ ಅಂತ ಅನ್ಸುತ್ತೆ? ಲಾಟ್ ಆಫ್ ಚೇಂಜಸ್ ಇದೆ, ತುಂಬಾ ಚೇಂಜಸ್ ಇದೆ. ನಾವಾಗ ಮಹಾರಾಜರ ಕಾಲದಲ್ಲಿ ನೋಡಿರೋದು ಈಗ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಮಾಡಿದ್ದಾರೆ ಅಷ್ಟೇ. ಈ ಜನ್ರೇಷನ್ಗೆ ಇದು ಕರೆಕ್ಟ್ ಆಗಿದೆ ಅಷ್ಟೇ. ನಿಮ್ಮ ಜನ್ರೇಷನ್ ಚೆನ್ನಾಗಿತ್ತು, ಈ ಜನ್ರೇಷನ್ ಚೆನ್ನಾಗಿದೆ? ನಮ್ಮ ಜನ್ರೇಷನ್ ಚೆನ್ನಾಗಿತ್ತು ಬಿಡಿ. ಆಗ ಇಷ್ಟೊಂದು ರಶ್ ಇರ್ಲಿಲ್ಲ, ಈಗ ಎಲ್ಲ ಕಡೆನೂ ರಶ್. ನಾವು ಸಿಟಿಲೇ ಇದ್ದಿದ್ದು, ಇರ್ವಿನ್ ರೋಡಲ್ಲೇ ಇದ್ದಿದ್ದು ನಾವು. ದಸರಾ ಚೆನ್ನಾಗೇ ನೋಡಿದೀವಿ ನಾವು. ಅಲ್ಲ, ಆಗ ಮಹಾರಾಜರು ಇದ್ರಲ್ಲ, ಬರ್ತಾ ಇದ್ರು, ಹೋಗಿ ಮತ್ತೆ ವಾಪಸ್ ಬರ್ತಾ ಇದ್ರಲ್ಲ, ಅದನ್ನೆಲ್ಲ ನೋಡ್ತಾ ಇದ್ವಿ. ಇಷ್ಟು ರಶ್ ಇರ್ತಾ ಇರ್ಲಿಲ್ಲ. ಇವಾಗಂತೂ ಸಿಕ್ಕಾಪಟ್ಟೆ ರಶ್. ಅದಕ್ಕೆ ನಾವೀಗ ಬೇಗ ಬಂದಿದ್ದೀವಿ, ಆಮೇಲೆ ರಶ್ ಆಗಿಬಿಡುತ್ತೆ ಅಂತ. ಓಕೆ, ವೆಲ್ಕಮ್.